ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಸಾಧನ ಸುಮ್ಮನ ಮೇಲೆ ಗೂಬೆ ಕೂರಿಸ್ತಾ ಇದ್ರೆ ಈ ಕಡೆ ಕಾತ್ಯಾಯಿನಿ ದೊಡ್ಡ ಪ್ಲಾನ್ನೇ ಮಾಡಿದ್ದಾರೆ. ಹಾಗಿದ್ರೆ ಹಳ್ಳಕ್ಕೆ ಎಡವೋಕೆ ಸಿದ್ಧವಾಗಿದ್ದಾರೆ ಈ ಕಡೆ ಸುಮ್ಮನ. ಹಾಗಿದ್ರೆ ಕಾತ್ಯಾಯಿನಿ ಸಹಜ ಅಂತ ನಂಬ್ಕೊಂಡಿದ್ದಾರೆ ಈ ಕಡೆ ಕೇಶವ್ ಪ್ರಸಾದ್ ಅವರು. ಹಾಗಿದ್ರೆ ಇಲ್ಲಿ ಕಾತ್ಯಾಯಿನಿ ಮತ್ತು ಮಗಳ ಪ್ಲಾನ್ ಏನಾಗ್ತದೆ, ಈ ಕಡೆ ಸುಭಾಷ್ ಪ್ರೀತಿ ಕತೆ ಏನಾಗಬಹುದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜೈ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ, ಬಟ್ ಆ ಅಟ್ಯಾಕ್ ಮಾಡಿಸೋದು ಕಾತ್ಯಾಯಿನಿ. ಆದರೆ ಇದರ ಹಿಂದೆ ಖಂಡಿತ ಕಾತ್ಯಾಯಿನಿ ಚಿಕ್ಕಮ್ಮ ಇಲ್ಲ ಅಂತ ಬಂದು ಸುಮ್ಮನ ಹೇಳ್ತಾಳೆ ಜಯರಾಮ್ಗೆ. ಜೊತೆಗೆ ಕೃತಜ್ಞತೆ ಕೂಡ ಸಲ್ಲಿಸ್ತಾರೆ, ನನ್ನ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. ನಿಮ್ಮ ಕೃತಜ್ಞತೆ ಇದ್ದರೆ ದಯವಿಟ್ಟು ಈ ವಿಶ್ವನ ಚಿಕ್ಕಮ್ಮ ಮಾಡಿರೋದು ಅಂತ ದಯವಿಟ್ಟು ಹೇಳಬೇಡಿ ಮನೆಯಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಬಟ್ ಮನೆಗೆ ಬರ್ತದಾಗೆ ಏನಿದು ಅಂತ ಸಾಧನ ಕೇಶವ್ ಪ್ರಸಾದ್ ಅಮ್ಮ ಎಲ್ಲ ಕೇಳಬೇಕಿದ್ರೆ ಏನಿದೆಲ್ಲ ನಿಮ್ಮ ತಂಗಿಯಿಂದನೇ ಆಗಿರೋದು, ನಿಮ್ಮ ತಂಗಿನೇ ಇಷ್ಟೆಲ್ಲ ಮಾಡಿದ್ದು ನೋಡಿ, ನನಗೆ ಇವತ್ತು ಸುಮ್ಮನೆ ಬರದೇ ಇದ್ದರೆ ನನ್ನ ಸಾಯಿಸೇ ಬಿಡ್ತಿದ್ರು ಅಂತ ಹೇಳ್ತಿದ್ದಾರೆ. ಏನು ಭಾವ ಮಾತಾಡ್ತಿದ್ರ, ಮನೆಗೆ ಬಂದು ಇದನ್ನೆಲ್ಲ ಹೇಳಲ್ಲ ಅಂತ ಅಂದ್ಕೊಂಡಿದ್ದೆ, ಇಲ್ದೇ ಇರೋದನ್ನೆಲ್ಲ ಹೇಳ್ತಿದ್ರಲ್ಲ, ಇದನ್ನು ಚಿಕ್ಕಮ್ಮ ಮಾಡಿಸಿದ್ದಲ್ಲ ಬೇರೆ ಯಾರು ಅಂತ ನಾನು ಹೇಳ್ದೆ ಅಲ್ವಾ ಅಂತ ಹೇಳ್ತಿದ್ರೆ ನಿನ್ಗೇನು ಗೊತ್ತು, ನೀನು ಬರದೇ ಇದ್ದಿದ್ದರೆ ಇದು ಚಿಕ್ಕ ಆಗಿದೆ ಅಷ್ಟೇ. ಆನಂತರ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಬಾಡಿ ಸಿಗ್ತಿರ್ಲಿಲ್ಲ, ಅಷ್ಟು ಮಟ್ಟಕ್ಕೆ ನನ್ನ ಜೀವ ಹೋಗ್ತಿತ್ತು ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ಜಯರಾಮ್ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಸಾಧನ ಏನಿದೆಲ್ಲ ಜಯರಾಮ್ ಅಂತ ಕೇಳ್ತಿದ್ರೆ, ಹೌದು ನಾನು ಹೇಳಿದೆಲ್ಲ ನಿಜ ಸಾಧನ, ನಿನಗೆ ನಿನ್ನ ಗಂಡ ಜೀವಂತವಾಗಿರಬೇಕು, ನೀನು ವಿಧವೆ ಆಗಬೇಕು ಅಂತ ಆಸೆ ಇದೆಯಾ, ನಿನ್ನ ಗಂಡ ಜೀವಂತವಾಗಿರಬೇಕು ಅನ್ನೋ ಆಸೆ ಇಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಜೈ ಅಂತ ಹೇಳ್ತಿದ್ದಾರೆ. ನೋಡಿ ಮಾವ, ನಿಮ್ಮದು ತಪ್ಪು ಅಂತ ಹೇಳ್ತಿಲ್ಲ, ನಮ್ಮಂದಾಗಿ ನಿಮಗೆ ತೊಂದರೆ ಆಗೋದು ಬೇಡ, ನಾನು ಅವತ್ತೂ ಹೇಳ್ದೆ ಇವತ್ತು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಾ ಸಾಧನ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ರೆ, ನೋಡಿ ಮಾವ ನನ್ನ ಗಂಡನಿಗೆ ಜೀವಕ್ಕೆ ಅಪಾಯ ಇದೆ, ಇಷ್ಟೆಲ್ಲ ಆದಮೇಲೂ ಕೂಡ ಈ ಮನೇಲಿರೋದು ತುಂಬಾ ಕಷ್ಟ ಆಗುತ್ತೆ, ಸುಮ್ಮನೆ ಒಳ್ಳೆ ಕೆಲಸನೇ ಮಾಡ್ತಿದ್ದಾಳೆ, ಅಣ್ಣ ತಂಗಿನ ಒಂದ್ ಮಾಡಿ, ಅದು ನಮ್ಮಿಂದ ದೂರ ಆಗೋದು ಬೇಡ, ನಮಗೆ ತೊಂದರೆ ಇರುವುದರಿಂದ ನಾವೇ ಈ ಮನೆ ಬಿಟ್ಟು ಹೋಗ್ತೀವಿ ಮಾವ ಅಂತ ಹೇಳ್ತಿದ್ರೆ ಈ ಕಡೆ ಕೇಶವ್ ಪ್ರಸಾದ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತನ್ನ ತಂಗಿ ಅಂತ ಕೆಲಸ ಮಾಡೋರಲ್ಲ ಅಂತ ಹೇಳ್ತಿದ್ರೆ ಏನು ಗೊತ್ತು ನಿಮಗೆ, ಇಷ್ಟೆಲ್ಲ ನಿಮ್ಮ ತಂಗಿ ಅಟ್ಯಾಕ್ ಮಾಡಿಸಿದ ಮೇಲೂ ಇಂಥ ಮಾತೆ ಆಡ್ತಿದ್ರ ಅಂತ ನನ್ನ ತಂಗಿಗೆ ನನ್ನ ಬಗ್ಗೆ ಕೋಪ ಇರ್ಬೋದು, ಆ ರೀತಿ ಅವಳು ನಿನ್ನ ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ 10 ವರ್ಷ ಬೇಕಾಗಿರಲಿಲ್ಲ, ಅವಳು ಸಿಟ್ಟಲ್ಲಿ ಏನೋ ಮಾತಾಡ್ಬೋದೇ ಹೊರತು ಅವಳ ರದ್ದಿ ಏನೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅಷ್ಟರಲ್ಲಿ ಈ ಕಡೆ ಸುಮ್ಮನ ಕೂಡ ಅವ್ರದೇ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ತೀರ್ಥ ಬರ್ತಾರೆ. ತೀರ್ಥ ಬಂದಿದ್ದೆ ಏನಣ್ಣ ಆಯಿತು ಅಂತದಾಗೆ, ನಿನ್ನೆ ಹೆಂಡತಿ ಬಂದಿದ್ರಿಂದಾಗೆ ನನ್ನ ಜೀವ ಉಳಿತು, ಇಲ್ಲ ಅಂದರೆ ಅತ್ತೆ ನನ್ನ ಜೀವ ತೆಗೆದುಬಿಡ್ತಿದ್ರು ಅಂತ ಹೇಳ್ತಾರೆ. ಈ ಕಡೆ ಇಲ್ಲ ಅಂತ ಎಲ್ಲರೂ ಕೂಡ ವಾದಿಸ್ತಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ, ನೀವೇನು ಯೋಚನೆ ಮಾಡಿಬಿಡಿ ಅಣ್ಣ, ನೀನು ಆ ರೌಡಿಗಳು ಯಾರು ಅಂತ ಐಡೆಂಟಿಫೈ ಮಾಡ್ತೀಯ ಅಲ್ವಾ, ಈಗಲೇ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ, ಆ ರೌಡಿಗಳು ಯಾರು ಅನ್ನೋದನ್ನು ಕರ್ಕೊಂಡು ಬರ್ತಾರೆ, ಅಲ್ಲೇ ಪುಡಿ ರೌಡಿಗಳೇ ಆಗಿರ್ತಾರೆ, ಅವರು ಐಡೆಂಟಿಫೈ ಮಾಡಿದ್ರೆ ಅವ್ರು ಹೇಗೆ ಬಂದರು ಯಾಕೆ ಬಂದರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಎಲ್ಲ ರೀತಿಯ ವಿಷಯನ ಕೂಡ ತಿಳಿಸ್ತಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ಆಲ್ರೆಡಿ ಕಾತ್ಯಾಯಿನಿ ತಮ್ಮ ಮಗಳ ಜೊತೆ ಕಾರಲ್ಲಿ ಕೂತು ಮಾತಾಡ್ತಿದ್ದಾರೆ. ಇಲ್ಲ ಜಯರಾಮನ್ ಸಾವು ನೋಡಬೇಕಿತ್ತು, ಆದರೆ ಸಾಯ್ತಾನೆ ಅಂತ ಅಂದ್ಕೊಂಡ್ರೆ ಯಾಕೆ ನಾವು ರೌಡಿಗಳನ್ನ ಬೇಡ ಅನ್ನೋ ರೀತಿ ಮಾಡಿಬಿಟ್ಟಿಯಲ್ಲ, ಕೈ ಕಾಲಾರು ಮುರಿದು ಹೋಗಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಸತ್ತೋದ್ರೆ ಏನು ಮಾಡ್ತೀಯ, ಆದರೆ ಇವಾಗ ಅವನು ಓಡ್ಕೊಂಡು ಜೀವ ಬೆದರಿಕೆಯಿಂದ ನರಳಾಡ್ತಿದ್ದ ಅಲ್ವಾ, ಆಗ ನೆನೆಸ್ಕೊ ನಿನಗೆ ಖುಷಿ ಆಗಲಿಲ್ವಾ ಅಂತ ಕೇಳ್ತಿದ್ದಾರೆ. ಖುಷಿ ಏನೋ ಆಯಿತು, ಆದರೆ ಆ ಸುಮ್ಮನೆ ಬರಬಾರ್ದಿತ್ತು, ಇದ್ದಿದ್ರೆ ಕೈ ಕಾಲು ಏನೋ ಮುರಿಸ್ಬೋದಿತ್ತು, ಆಗ ಇನ್ನೂ ಕೂಡ ಮಜವಾಗಿರ್ತಿತ್ತು. ಆ ಹುಡುಗಿ ಯಾಕೆ ಅಲ್ಲಿಗೆ ಬಂದ್ಲು ಅಂತ ಗೊತ್ತಾಗ್ತಿಲ್ಲ, ಆದರೆ ಆ ಹುಡುಗಿ ಅಲ್ಲಿ ತುಂಬಾ ಹೆಸರು ಮಾಡಿದ್ದಾಳೆ ಅನಿಸುತ್ತೆ. ಅವಳು ಬಂದ ತಕ್ಷಣ ಒಂದು ಮಾತು ಹೇಳಿದ ತಕ್ಷಣ ಎಲ್ಲ ಜನಗಳು ಹೇಗೆ ಬಂದರು ಗೊತ್ತಾ, ಅಷ್ಟು ಹವಾ ಇಟ್ಟಿದ್ದಾಳೆ ಆ ಹುಡುಗಿ ಅಂತ ಹೇಳ್ತಿದ್ದಾರೆ. ನೋಡಮ್ಮ ನಮ್ಮ ಪ್ಲ್ಯಾನ್ ಬೇರೆ ಇದೆ, ನಮ್ಮ ಪ್ಲ್ಯಾನ್ ಪ್ರಕಾರ ಆಗಬೇಕು ಅಂದರೆ ಇದೆಲ್ಲ ಆಗಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವೇ ಮಾಡಿದ್ದು ಅಂತ ಯಾವುದೇ ಕಾರಣಕ್ಕೂ ಇದೆಲ್ಲ ಗೊತ್ತಾಗಬಾರ್ದು ಅಂಥದ್ದಾಗೆ ಈ ಕಡೆ ಕಾತ್ಯಾಯಿನಿ ತನ್ನ ರೌಡಿಗಳಿಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಇದನ್ನು ನಾವು ಮಾಡಿದ್ದು ಅಂತ ಗೊತ್ತಾಗಬಾರ್ದು, ಈ ರೀತಿ ಮಾಡಿ ಅಂತ ಹೇಳಿ ಬಿಗ್ ಟ್ವಿಸ್ಟನ್ನು ಕೊಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಈ ಕಡೆ ಜಯರಾಮ್ ಅತ್ತೆ ಮೇಲೆ ಗೂಬೆ ಕೋರಿಸ್ತಿದ್ರೆ ಅಷ್ಟರಲ್ಲಿ ಒಂದಿಷ್ಟು ಜನ ರೌಡಿಗಳು, ಒಂದು ಹುಡುಗಿ ಅಮ್ಮ ಎಲ್ಲ ಕೂಡ ಬರ್ತಾರೆ. ಇಲ್ಲಿ ಬಂದದ್ದೆ ನಾವೇ
ನನ್ನ ಗಂಡನೇ ರೌಡಿಗಳನ್ನ ಬಿಟ್ಟು ಈ ರೀತಿ ಎಲ್ಲ ಹೊಡಿಸಿದ್ದು. ಯಾಕಂದರೆ ಇವರು ನನ್ನ ಮಗಳ ಜೊತೆ ತುಂಬ ಮಿಸ್ಬಿಹೇವ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಎಲ್ಲರೂ ಕೂಡ ಸಿಟ್ಟು ಬರ್ತದೆ. ಇನ್ನೂ ಕೂಡ ನೀನು ಫ್ಲರ್ಟ್ ಮಾಡೋದನ್ನು ಬಿಟ್ಟಿಲ್ವಾ ಜೈ? ಅಸಹ್ಯ ಆಗ್ತದೆ. ನನ್ನ ಜೊತೆ ಮಾತಾಡಬೇಡ ಅಂತಂದರೆ, ಇಲ್ಲ ಸಾಧನ ನನಗೇನೂ ಮಾಡಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಸಾಧನ ಕೂಡ ನಂಬ್ತಿಲ್ಲ. ನಂತರ ಈ ಕಡೆ ಕೇಶವ ಪ್ರಸಾದ್ ಅವರು ಮಗನ ಕೆನ್ನೆಗೆ ಬಾರಿಸ್ತಾರೆ. ನೀನೆಲ್ಲ ತಪ್ಪು ಮಾಡಿ ನಿನ್ನ ಆಟಕ್ಕೆ ನಮ್ಮ ತಂಗಿನ ಬಲಿ ಮಾಡ್ತಿದ್ಯಾ, ನನ್ನ ತಂಗಿ ಕಾರಣ ಅಂತ ಹೇಳ್ತಿದ್ಯಾ ಅಂತಿದ್ರೆ ಈ ಕಡೆ ಪದ್ಮ ಅವರು, ಏನಿದು ಜೈ, ಇಂಥ ಮರ್ಯಾದೆ ಹೋಗೋ ಕೆಲಸ ಮಾಡ್ತೀಯಲ್ಲ, ಮನೆ ಮರ್ಯಾದೆ ಉಳಿಸ್ಬೇಕು ಅನ್ನೋ ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಿದ್ದಾರೆ. ಆದರೆ ಇಲ್ಲಿ ಜೈ ಅವರಂತೂ ಎಷ್ಟೇ ಸತ್ಯ ಹೇಳಿದ್ರು ಯಾರೂ ಕೂಡ ಕೇಳ್ತಿಲ್ಲ. ಈ ಕಡೆ ಏನು ಮಾತಾಡ್ತಿದ್ರೆ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ರೆ, ಇಲ್ಲ ನಮ್ಮ ಮಗಳಿಗೆ ತೊಂದರೆ ಕೊಟ್ಟರು, ಅದಕ್ಕೋಸ್ಕರನೇ ನನ್ನ ಗಂಡ ಈ ರೌಡಿಗಳನ್ನ ಬಿಟ್ಟು ಓಡಿಸಿದ್ರು ಅಂತ ಹೇಳ್ತಾರೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಡಬೇಡಿ ಅಂತ ಕೇಳ್ಕೊತಾರೆ. ನಂತರ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ, ನೀವಿನ್ನೂ ಯೋಚನೆ ಮಾಡಬೇಡಿ, ಎಲ್ಲ ಕೂಡ ನಾವು ನೋಡ್ಕೋತೀವಿ ಅಂತ ಹೇಳಿ ಅವ್ರನ್ನ ಹೊರಗಡೆ ಕಳಿಸಿದ್ರೆ ರೌಡಿಗಳು ಆಕೆಗೆ ದುಡ್ಡನ್ನು ಕೊಟ್ಟು ಕಳಿಸ್ತಾರೆ. ಇಲ್ಲ ತೀರ್ಥ, ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ನನಗೆ ಯಾರಿಗೂ ಕೂಡ ಆ ರೀತಿ ಮಿಸ್ಬಿಹೇವ್ ಮಾಡಿಲ್ಲ ಅಂತಿದ್ರೆ ಸುಮ್ಮನೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರ? ಅವ್ರಿಗೆ ತಲೆ ಕೆಟ್ಟಿದ್ಯಾ? ರೌಡಿಗಳ ಜೊತೆ ನಮ್ಮನೆಗೆ ಬಂದು ಈ ರೀತಿ ಎಲ್ಲ ಹೇಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ನಡೀರಿ ಅಂತ ಹೇಳ್ತಿದ್ರಲ್ವ, ಅಲ್ಲೇ ಗೊತ್ತಾಗತ್ತಲ್ವ ಅಣ್ಣ, ನೀನು ತಪ್ಪೆಲ್ಲ ಮಾಡಿಬಿಟ್ಟು ಸುಮ್ಮನೆ ಅವ್ರು ಕಾಪಾಡಿದ್ರು ಅಂತ ಹೇಳ್ತೀಯಾ, ಅದ್ರ ಜೊತೆ ಕಾತ್ಯಾನಿ ಅತ್ತೆ ಈ ರೀತಿ ಮಾಡಿದ್ರು ಅಂತ ಹೇಳ್ತೀಯಾ, ಇದಕ್ಕೆಲ್ಲ ಕಾರಣ ಸುಮ್ಮನೆ ಅವರೇ ಅಂತ ಹೇಳ್ತೀಯಾ, ಅವ್ರು ಮಾತಾಡ್ತಿರೋದ್ರಿಂದ ಕರ್ಕೊಂಡು ಬರ್ತೀನಿ ಅಂತಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತ ಮತ್ತೆ ಅವ್ರ ಮೇಲೆ ಗುಬೆ ಕೂರಿಸ್ತೀಯ. ನೋಡು, ಇನ್ನು ಮುಂದೆ ಮಾತಾಡೋಕ್ಕೂ ಮುನ್ನ ಸಾಕಷ್ಟು ಬಾರಿ ಯೋಚನೆ ಮಾಡಿ ಮಾತಾಡು. ಯಾರು ಏನೇ ಹೇಳಿದ್ರು, ದೇವ್ರು ಬಂದೇ ಹೇಳಿದ್ರು ಕೂಡ ಸುಮ್ಮನೆ ಅವ್ರ ಮೇಲೆ ನಾನು ಯಾವುದೇ ಕಾಡಕ್ಕೂ ನಂಬೋದಿಲ್ಲ. ಯಾಕಂದರೆ ಸುಮ್ಮನೆ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಇದರಿಂದ ಸುಮ್ಮನೆಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಆ ಕಡೆ ಸಾಧನ ಅಂತೂ ತುಂಬಾ ಸಿಟ್ಟು ಮಾಡ್ಕೊತಿದ್ದಾಳೆ. ಅವಳಿಗೂ ಕೂಡ ಶಾಕ್ ಆಗ್ತದೆ. ನಂತರ ಸುಮ್ಮನೆ ಬಳಿಗೆ ಬಂದಿದೆ. ಇದೆಲ್ಲ ನಿಂದೇ ಕೆಲಸ ಅಲ್ವಾ, ನೀನೇ ಅಲ್ವಾ ಈ ರೀತಿ ರೌಡಿಗಳನ್ನೆಲ್ಲ ಬಿಟ್ಟು ಓಡಿಸಿ ಈ ರೀತಿ ನಿನ್ನ ಪರ ಮಾತಾಡುವಾಗೆ ಮಾಡಿದ್ದು ಅಂತ ಹೇಳ್ತಿದ್ರೆ, ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಕೇಳ್ತಿದ್ದಾರೆ. ಫೈನಲಿ ಇದನ್ನೆಲ್ಲ ಮಾಡಿದ್ದು ಕಾತ್ಯಾಯಿನಿ ಆದರೂ ಕೂಡ ಇಲ್ಲಿ ಕಾತ್ಯಾಯಿನಿ ಅದನ್ನು ಉಲ್ಟಾ ಹೊಡಿಸಿ ಈ ಕಡೆ ಜಯೇ ಅದಕ್ಕೆಲ್ಲ ಕಾರಣ ಅನ್ನೋ ಹಾಗೆ ಮಾಡಿಬಿಟ್ರು. ಆ ಕಡೆ ಸುಭಾಷ್ ಮತ್ತು ರಾಜಿ ಲವ್ ಸ್ಟೋರಿ ಹಾಗೆ ಮುಂದುವರಿತದೆ. ಜೊತೆಗೆ ಫೈಲ್ ಕೂಡ ಎತ್ಕೊಂಡು ಬಂದಿದ್ದಾರೆ. ಇಲ್ಲಿ ರಾಜು ದೇವಸ್ಥಾನದಲ್ಲಿ ಸುಭಾಷ್ಗೋಸ್ಕರ ಪೂಜೆನ ಇಟ್ಕೊಂಡಿದ್ದಾಳೆ, ಒಳ್ಳೇದಾಗಲಿ ಅಂತ ಅಲ್ಲಿಗೆ ಬರಲೇಬೇಕು ಅಂತಿದ್ದಾಳೆ. ಆ ಕಡೆ ಹೂ ಮಾರೋರಿಗೆ ಕಾತ್ಯಾನಿ ಅವರು ಹೂವು ಬೇಕು, ನಾಳೆ ಪೂಜೆ ಇದೆ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಹೂ ಮಾರೋ ಹತ್ರ ಹೋಗ್ತಿದ್ದಾಗೆ ಈ ಕಡೆ ಸುಮ್ಮನೆ ಆಲ್ರೆಡಿ ವಿಷಯ ತಿಳಿಸಿದ್ದಾಳೆ. ಅವ್ರು ಬಂದರೆ ನಂಗೆ ಇನ್ಫಾರ್ಮ್ ಮಾಡಿ, ನಾನು ಬರ್ತೀನಿ ಅಂತ, ಬರದೇ ಇದ್ರು ಫೋನ್ ನಂಬರ್ ತೊಗೋತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಕಾತ್ಯಾನಿ ಸುಮ್ಮನೆ ಮುಂದೆ ಬಂದೇ ಬಿಡ್ತಾರೆ. ಅದಕ್ಕೂ ಮುನ್ನ ಈ ಕಡೆ ಸುಮ್ಮನಾಗೆ ಕೆಡ್ಡ ತೋಡ್ಬಿಟ್ಟಿದಾರಲ್ಲಪ್ಪ ಕಾತ್ಯಾನಿ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರು ಸುಮ್ಮನಾಗೆ ಬೆಕ್ ಶಾಕ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಬಿಕಾಸ್ ಕಾತ್ಯಾನಿ ಮಗಳು ಇಬ್ಬರು ಕೂಡ ಸೇರಿಕೊಂಡು ಮನೆ ಹೊಡೆದು ನುಚ್ಚುನೂರು ಮಾಡಬೇಕು ಅಂತ ಕಾಯ್ತಿದ್ದಾರೆ. ಬಟ್ ಅದಕ್ಕೆ ಕೆಡ್ಡಕ್ಕೆ ಬಿದ್ದಂಥ ಸುಮ್ಮನೆ ಅವಕಾಶ ಮಾಡಿಕೊಡ್ತಾಳ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಇದು ಎಲ್ಲದಕ್ಕೂ ಕೂಡ ಸುಭಾಷ್ ಟಾರ್ಗೆಟ್ ಆಗಬೇಕಾಗಿದೆ. ಈ ಕಡೆ ಕಾತ್ಯಾಯಿನಿ ದ್ವೇಷಕ್ಕೆ ಅಣ್ಣ ಮಾಡಿದ ತಪ್ಪಿಗೆ ಸುಭಾಷ್ ಪ್ರೀತಿ ಬಲಿಯಾಗಬೇಕಾಗಿದೆ. ಈ ಕಡೆ ಸುಭಾಷ್ ಪ್ರೀತಿನ ಇಟ್ಕೊಂಡಿದ್ದೆ, ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಂತ ಹೇಳಿ ಸುಭಾಷ್ನ ಆಫೀಸಿಂದ ಹೊರ ದಬ್ಸೋದು ಈ ಕಡೆ ಸಾಧನ ಪಿತೂರಿಯಾಗಿದೆ. ಆದರೆ ಇಲ್ಲಿ ಫೈಲ್ನ ತೊಗೊಂಡಿದ್ದೆ. ಇಲ್ಲಿ ಟೆಂಚರ್ಗೆ ಎಲ್ಲ ರೀತಿಯ ವರ್ಕೌಟ್ ಮಾಡ್ತಾ ಇದ್ದಾನೆ ಸುಭಾಷ್. ಆಗಿದ್ರೆ ಗೆಲುವು ಯಾರ ಪಾಲ್ದ ಆಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಸುಮಾ ಹೂವನ್ ಮಾರ್ಕೆಟ್ಗೆ ಹೋಗಿ ಚಿಕ್ಕಮ್ಮನ ಭೇಟಿ ಮಾಡಬೇಕು ಕಾತ್ಯಾಯಿನಿನ ಅಂತ ಅಂದ್ಕೊಂಡಿದ್ರೆ ಈ ಕಡೆ ತೀರ್ಥ ಅವರು ಪ್ರಚಾರಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಪ್ರಚಾರಕ್ಕೆ ಹೋಗಬೇಕು ಅಂತ ಆಗಿರೋದ್ರಿಂದ ಈ ಕಡೆ ಸುಮ್ಮನೆ ಏನು ಮಾಡೋದು ಅಂತ ತೋಚ್ತಿಲ್ಲ. ಈ ಕಡೆ ಅಲ್ಲಿ ಹೂವಿನ ಮಾರ್ಕೆಟಿಂದ ಆಂಟಿ ಕೂಡ ಕಾಲ್ ಮಾಡ್ತಾರೆ, ಏನಿದು ಸುಮ್ಮನೆ ಇನ್ನೂ ಕೂಡ ಬಂದಿಲ್ಲ, ಅವ್ರು ಬಂದರೆ ಏನು ಮಾಡೋದು, ಇನ್ನೇನು ಬರೋ ಹೊತ್ತಾಯಿತು ಅಂದಾಗ ನಾನು ಬರಬೇಕು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಸಾಹೇಬರು ಪ್ರಚಾರಕ್ಕೆ ಕರೀತಿದ್ದಾರೆ, ಆಗಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಆದರೆ ಅವ್ರಿಗೆ ನಿಜ ಕೂಡ ಹೇಳೋಕ್ಕಾಗಲ್ಲ ಅಂತ ಅನ್ಕೋತಿದ್ದಾಗೆ ನೀನೇನು ಯೋಚನೆ ಮಾಡಬೇಡ, ಎಲ್ಲ ರೀತಿಯ ಅಡ್ರೆಸ್ನ ನಾನೇ ತೊಗೋತೀನಿ ಅಂತಿದ್ರು. ಈ ಕಡೆ ಆದರೂ ಕೂಡ ನಾನು ಬಂದವ್ರನ್ನ ಹುಡುಕಿ ಮಾತಾಡ್ಸೋಕ್ಕಾಗಲ್ವಲ್ಲ ಅನ್ಕೋತಿದ್ದಾಗೆ ತಡ ಆಗ್ತಿದೆ, ಬನ್ನಿ ಸುಮ್ಮನೆ ಅವರೇ ಅಂತ ಕರೀತಿದ್ದಾಗೆ ಈ ಕಡೆ ಓಡಿ ಬರ್ತಿದ್ದಾಳೆ. ಹಾಗೆ ಬರ್ತಾ ಜಾರಿ ಕೆಳಗಡೆ ಬಿದ್ದೋಗ್ತಿದ್ದಾಗೆ ಕಾಲ್ಗೆ ಪೆಟ್ಟಾಗುತ್ತೆ. ತಕ್ಷಣ ತೀರ್ಥ ಬಂದಿದ್ದೆ, ಏನಿದು ನಿಧಾನಕ್ಕೆ ಬರೋದಲ್ವ, ಈ ರೀತಿ ಪೆಟ್ಟಾಗಿ ಪ್ರಚಾರಕ್ಕೆ ಬರೋಕ್ಕಾಗುತ್ತಾ, ನೀವು ರೆಸ್ಟ್ ಮಾಡಿ ಅಂದಾಗ ಇಲ್ಲ ಬರ್ತೀನಿ ಅಂದಾಗ ಹೌದು ಎಲ್ಲಿಗೆ ಹೇಳಿದ್ರು ಬರ್ತೀನಿ ಅಂತೀರ, ಸುಮ್ಮನೆ ರೆಸ್ಟ್ ಮಾಡಿ ಅಂತ ಹೇಳಿ ತೀರ್ಥ ಅವರನ್ನು ಕೇರ್ ಮಾಡಿ ಹುಷಾರಾಗಿರಿ ಅಂತ ಹೇಳಿ ಹೋದರೆ ಈ ಕಡೆ ಸುಮ್ಮನೆ ಹೂವಿನ ಮಾರ್ಕೆಟ್ಗೆ ಬಂದು ಕಾತ್ಯಾಯಿನಿ ಭೇಟಿ ಮಾಡಬೇಕು ಅಂತ ಬರ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು